ಸಂವಿಧಾನ ಉಳಿವಿಗಾಗಿ, ಮೀಸಲಾತಿ ವರ್ಗೀಕರಣಕ್ಕಾಗಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಸನಾತನ ಮನುವಾದಿಗಳನ್ನು ಸೋಲಿಸೋಣ ಎಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ವತಿಯಿಂದ ಬಸವರಾಜ ಕೌತಾಳ್ ಅವರು ಮಾತನಾಡಿ ಮನವಿ ಮಾಡಿದರು. ಬೇದರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಸಂವಿಧಾನಬದ್ಧ ಮೀಸಲಾತಿ ವರ್ಗೀಕರಣಕ್ಕಾಗಿ ಮಾದಿಗ ಸಮುದಾಯ 30 ವರ್ಷ ಸುದೀರ್ಘ ಹೋರಾಟ ಮಾಡಿದೆ. ಆದರೆ ಬಿಜೆಪಿ ಎಂಪಿಗಳು ಒಂದು ದಿವಸವೂ ಕೂಡ ಸಂಸತ್ತಿನಲ್ಲಿ ಈ ಕುರಿತು ಮಾತನಾಡಲಿಲ್ಲ. ನರೇಂದ್ರ ಮೋದಿ ಅವರು ಒಳ ಮೀಸಲಾತಿ ಬಗ್ಗೆ ಒಂದೇ ಒಂದು ಮಾತನಾಡಲಿಲ್ಲ. ಆದರೆ ತೆಲಂಗಾಣದ ಚುನಾವಣೆಯ ಲಾಭಕ್ಕಾಗಿ ಮಾದಿಗರ ವಿಶ್ವರೂಪಂ ಸಮಾವೇಶಕ್ಕೆ ಬಂದು ನಾಟಕ ಮಾಡಿದರೆ ಹೊರತು ಅಲ್ಲಿಯೂ ಕೂಡ ವರ್ಗೀಕರಣ ನಾನು ಮಾಡೇ ಮಾಡ್ತೀನಿ ಎಂಬ ಒಂದು ಮಾತು ಕೂಡ ಪ್ರಧಾನಿ ಬಾಯಿಯಿಂದ ಬರಲಿಲ್ಲ ಏಕೆ? ಇಂತಹ ಪಕ್ಷವನ್ನ ಮಾದಿಗ ಛಲವಾದಿ ತ್ರಿಮಸ್ತ್ರ ಸೇರಿದಂತೆ ಎಲ್ಲಾ ದಲಿತರು ತಿರಸ್ಕರಿಸಬೇಕು ಎಂದು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಕರೆ ನೀಡಿದೆ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಪರಿಶಿಷ್ಟರಲ್ಲಿನ 101 ಸಮುದಾಯಗಳಲ್ಲಿ ಮಾದಿಗರು, ಛಲವಾದಿಗಳು, ಅಲೆಮಾರಿಗಳು, ತ್ರಿಮಸ್ತರು ಒಗ್ಗಟ್ಟಾಗಿ ಇದ್ದೇವೆ. ಬಾಬಾ ಸಾಹೇಬರ ಬಿ ಕೃಷ್ಣಪ್ಪನವರ ಹೋರಾಟದ ಬದ್ಧತೆ ನಮಗಿದೆ. ಬಿಜೆಪಿ ನಮಗೆ ಮಾಡಿದ ಚಾರಿತ್ರಿಕ ಮೋಸವನ್ನು ನಾವು ಎಂದಿಗೂ ಕೂಡ ಮರೆಯುವುದಿಲ್ಲ. ನಾವೆಲ್ಲರೂ ಒಟ್ಟಾಗಿ ಹೋರಾಟ ಮಾಡಿ ನಮ್ಮ ಸಂವಿಧಾನಬದ್ಧ ಪಾಲು ಪಡೆಯುತ್ತೇವೆ. ನಮ್ಮ ನಡುವೆ ಎಷ್ಟೇ ವೈಯಕ್ತಿಕ ಮತ್ತು ಸಂಘಟನಾತ್ಮಕ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಒಳ ಮೀಸಲಾತಿಗೆ ದ್ರೋಹ ಮಾಡಿದ RSS ಬಿಜೆಪಿಯವರನ್ನು ಸೋಲಿಸಲು ನಾವೆಲ್ಲರೂ ಕೂಡ ಒಮ್ಮತದಿಂದ ಒಂದಾಗಿ ಸಾಗುತ್ತೇವೆ ಎಂದು ಈ ಒಕ್ಕೂಟದ ಮೂಲಕ ಕರೆ ನೀಡಿದರು. ಜೊತೆಗೆ ಈ ಬರುವ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವ ಸಾಗರ ಖಂಡ್ರೆ ಅವರಿಗೆ ಪರಿಶಿಷ್ಟರಲ್ಲಿನ 101 ಸಮುದಾಯದವರು ಕೂಡ ನಾವು ಅವರನ್ನು ಬೆಂಬಲಿಸುತ್ತೇವೆ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಜೊತೆಗೆ ಈ ಕುರಿತಂತೆ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ಚಂದ್ರಕಾಂತ್ ಹಿಪ್ಪಳಗ ಅವರು ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಹೆಸರಿನಲ್ಲಿ ಒಂದು ದ್ವೇಷವನ್ನು ತುಂಬುವಂಥ ಕೆಲಸ ಮಾಡಿದರು. ಮೀಸಲಾತಿ ಹೆಸರಿನಲ್ಲಿ ತಾರತಮ್ಯ ಮಾಡುವಂಥ ಕೆಲಸವನ್ನು ಮಾಡಿದ್ರವೇನ ಸಂವಿಧಾನವನ್ನು ಜಾರಿಗೆ ಮಾಡಿ ಈ ತಳ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಬೇಕನ್ನುವಂಥ ಕನಿಷ್ಠ ಕಾಳಜಿ ಅವರಿಗಿರಲಿಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ನಾವು ಇವತ್ತು ಈ ಸನಾತನವಾದ ಮನುವಾದವನ್ನು ಈ ಸಾರೆ ಸೋಲಿಸಲೇಬೇಕಾಗಿದೆ. ಅದು BJP ಮುಖವಾಡದಲ್ಲಿ ಸನಾತನವಾದವನ್ನು ಮನುವಾದವನ್ನು ಇಟ್ಕೊಂಡು ಈ ಚುನಾವಣೆ ಮಾಡ್ತಾ ಇದ್ದಾರೆ. ಕಳೆದ 10 ವರ್ಷದಲ್ಲಿ ಈ ದೇಶಕ್ಕೆ ಎಲ್ಲ ರೀತಿಯ ಸುಳ್ಳುಗಳನ್ನು ಹೇಳಿ ಮತ್ತೊಮ್ಮೆ ಮೋದಿ ಅನ್ನುವಂಥ ಒಂದು ರೀತಿಯಲ್ಲಿ ಮತ್ತೊಮ್ಮೆ ಈ ದೇಶದಲ್ಲಿರುವಂಥ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಮತ್ತೊಮ್ಮೆ ಮೋಸ ಮಾಡುವಂಥ ಬಹುದೊಡ್ಡ ಕುತಂತ್ರವನ್ನು BJP ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಇಂಥ ಒಂದು ಸಂವಿಧಾನವನ್ನು ದುರ್ಬಲಗೊಳಿಸುವಂಥ, ಶಾಸನಗಳನ್ನು ದುರ್ಬಲಗೊಳಿಸುವಂಥ, ಈ ಸಮುದಾಯಗಳಿಗಿರುವಂಥ ಕಾನೂನುಗಳನ್ನು ದುರ್ಬಲಗೊಳಿಸುವಂಥ, ದುರ್ಬಳಕೆ ಮಾಡಿಕೊಳ್ಳುವಂಥ ಈ BJP ಸರ್ಕಾರವನ್ನು ಪರಿಶಿಷ್ಟ ಜಾತಿಯಲ್ಲಿರುವಂಥ 101 ಜಾತಿಗಳು ಸಂಪೂರ್ಣವಾಗಿ ವಿರೋಧಿಸಿ ಆ ಪಕ್ಷವನ್ನು ಸೋಲಿಸಬೇಕಂದ್ಕೊಂಡು ಈ ಮೂಲಕ ತಮ್ಮೆಲ್ಲರಲ್ಲಿ ಪತ್ರಿಕೆ ಮೂಲಕ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ನನ್ನ ಹೆಸರು ಬಸವರಾಜ್ ಕೌತಾಳ್ ಅಂತ. ಸಮಜ ಹಿರಿಯ ನಾಯಕರಂತ ಕೌತಾಳ್ ಸಾಹೇಬರು ಸವಿಸ್ತರಾಗಿ ಮಾತಾಡಿದ್ದಾರೆ. ಹಿರಿಯರು ಮಾತಾಡಿದ ಮೇಲೆ ಮತ್ತೆ ನಾವು ಹೆಚ್ಚಿಗೆ ಮಾತಾಡಿದ್ರೆ ಏನು ಅರ್ಥ ಇರಲ್ಲ. ಆದರೂ ಕೂಡ ವೇದಿಕೆ ಮೇಲೆ ಬಂದ ಮೇಲೆ ಯಾರು ಮಾತಾಡಬೇಕಾಗುತ್ತೆ. ಇವತ್ತಿನ ಪರಿಸ್ಥಿತಿ ನೋಡಿದಾಗ ತಮಗೆಲ್ಲರಿಗೂ ಗೊತ್ತಿದೆ. ಸೆಂಟ್ರಲ್ ಗೌರ್ಮೆಂಟು 10 ವರ್ಷ ಕೆಳಗಿಂದ ಏನು ಸುಳ್ಳು ಹೇಳಿದ್ರು ಅದೇ ಸುಳ್ಳು ಇವತ್ತು ಕೂಡ ಮುಂದಿಟ್ಕೊಂಡು ಚುನಾವಣೆ ಬರ್ತಾಯಿದ್ದಾರೆ. ಚುನಾವಣೆ ಯಾವ ಸಮಯ ಬರ್ತೋ ಯಾವುದೋ ಒಂದು ಇಶ್ಯೂ ಮಾಡಿಕೊಂಡು ಕೋಮುವಾದಿ ವಿಷಯ ಮುಂದಿಟ್ಟು ಮತ ಪಡ್ಕೊಂಡು ಕೋಮುವಾದಿದಾಗ ಜಗಳ ಹಚ್ಚಿ ಅಧಿಕಾರಕ್ಕೆ ಬರೋದೇ ಮೋದಿ ಅವ್ರದ್ದು ಉದ್ದೇಶ. ಪ್ರತಿ ಚುನಾವಣೆಯಲ್ಲಿ ಯಾವ್ಯಾವ ಇಶ್ಯೂಗಳು ತಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಿಲಿಟ್ರಿ ದೇಶ ಪ್ರಜೆಗಳಿಗೆ ಸೇಫ್ ಇಟ್ಟು ಅಧಿಕಾರ ಚಲಾಯಿಸೋಕ್ಕೆ ಕೋಶಿ ಮಾಡಿದ್ದಾರೆ. ಆದರೆ ಇವರು ಪ್ರಜೆಗಳಿಗೆ ನಮ್ಮ ಭಾರತ ರಕ್ಷಣೆ ಮಾಡೋಂಥ ಬೇರೆ ಮಿಲಿಟ್ರಿಗೆ ಎದುರು ಹಾಕಿ ಕೊಲ್ಲಿಸಿ ಅವ್ರ ಹೆಸರು ಮೇಲೆ ಅವ್ರ ಹೆಣದ ಮೇಲೆ ಇವರು ರಾಜಕೀಯ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಆಮೇಲೆ ಜನರಿಗೆ ಸ್ಟಾರ್ಟಿಂಗ್ದಾಗ ಹೇಳಿದ್ರು ವರ್ಷಿಗೆ ಯುವಕರಿಗೆ 2 ಕೋಟಿ ನೌಕರಿ ಕೊಡ್ತೀವಿ ಅಂತೇಳಿ. ಹೊರಗಿನ ದೇಶದಾಗ ಇದ್ದಂಥ ಹಣಗಳು ತಂದು ನಿಮ್ಮ ಅಕೌಂಟ್ನ ನಾವು 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. ಜನರಿಗೆಲ್ಲ ದೂರ ಅಲ್ಲಿ ಬರ್ತಾಯಿದೆ ನೋಡ್ರಿ, ಬರ್ತಾಯಿದೆ ಹುಲಿ ಅಂತೇಳಿ ಕೈ ತೋರಿಸಿ ಆಸೆ ಪಡಿಸಿ ಬರೀ ಚೀಟಿಂಗ್ ಮಾಡಿದ್ದಾರೆ. ಅದಕ್ಕೆ ನಾನು
ನಮ್ಮ ದಲಿತ ವರ್ಗ ಮಾದಿಗ ಕಮ್ಯುನಿಟಿಗೆ ಸ್ಪೆಷಲಾಗಿ ಕೈ ಮುಗಿದು ಕೇಳ್ಕೊಳ್ತೀನಿ. ಈ ಮನೋವಾದಿ ಪಕ್ಷ RSS ಪಕ್ಷ ಇನ್ನೊಂದು ಸಾರಿ ಅಧಿಕಾರಕ್ಕೆ ಬಂದಾಗ ದಲಿತರ ಪರಿಸ್ಥಿತಿ ಅಧೋಗತಿ ಆಗುತ್ತೆ. ಅದಕ್ಕೆ ತಮ್ಮೆಲ್ಲರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಯಾರು ಕಾಂಗ್ರೆಸ್ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ವೋಟ್ ಕೊಡಬಾರ್ದು, ತಿರುಗಿ ಕೂಡ ನೋಡಬಾರ್ದು ಅಂತೇಳಿ ನಾನು ವಿನಂತಿ. ಈಗ ಅದ್ರ ವಿಷಯ ಏನು ಮಾತಾಡಲಿವಿ. ಅವಾಗ ಅವ್ರು ನನಗೆ ಹೇಳಿದ್ರು ಹೋದರು. ಅವ್ರದ್ದು ಗಿಮಿಕೆ ಸುಳ್ಳು ಹೇಳೋದು, ಅವ್ರು ಬಾಯಿ ತೆರೆದ್ರು ಸುಳ್ಳು ಹೇಳೋದು ಒಂದೇ. ಅವ್ರು ತಾವು ಜೀವನದಾಗ ಎಲ್ಲಿ ನಿಜಾಂಬ ಮಾತೇ ಹೇಳಿಲ್ಲ, ಅವ್ರು ಇಲ್ಲಿ ಹೇಗಿಲ್ಲ ಹೇಳ್ತಾರೆ. ಬರೀ ಅವ್ರು ಸುಳ್ಳು ಹೇಳೋದು ಹೋಗೋದು. ಆವಾಗ ಮೋದಿಯವ್ರು ಬರ್ತಾಯಿದ್ದಾರೆ, ಮಾದಿಗರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇರಿಸಿದ್ದಾರೆ ಅಂದರೆ ಇವತ್ತೇ ಬಂದು ನಮ್ಗೆ ಕೊಡುಗೆ ಕೊಟ್ಟು ಹೋಗ್ತಾರಂತ ಈ ಜನ ಸಮಾಜಕ್ಕೆ ಆಸೆ ಇತ್ತು. ಆಸೆ ಎಲ್ಲ ಸುಳ್ಳಾಗಿದೆ. ಅವ್ರು ಯಾರೂ ಮಾಡಲ್ಲ. ಏನಾದರೂ ಮಾಡಿದ್ರೆ ಮತ್ತೆ ಬೇರೆ ಪಕ್ಷದವ್ರು ಮಾಡಬೇಕು, ಕಾಂಗ್ರೆಸ್ ಪಕ್ಷನ ಮಾಡಬೇಕು. BJP RSS ದಲಿತರು ತುಳಿಯಂಥ ಪಕ್ಷ ಇದೆ, ದಲಿತರು ತುಳಿಯಂಥ ಷಡ್ಯಂತ್ರದ ರಾಜಕೀಯ ಪಕ್ಷ ಇದೆ. ಅದು ಅವ್ರಿಗೆ ನಂಬ್ಕೊಂಡ್ರೆ ನಮ್ಮದು ಮತ್ತೆ ಅಧೋಗತಿ. ಮಗ ಇನ್ನೂ ರಾಜಕೀಯದ ಚಿಕ್ಕವನದಾನ, ಅವನಿಗಿನ್ನೂ ಅನುಭವ ಇಲ್ಲ. ಅವ್ನು ಹೇಳಿರ್ಬೋದು, ಅವನ ಅನುಭವದ ಪ್ರಕಾರ ಅವ್ನು ಹೇಳಿದರೆ, ನಮ್ಮ ಅನುಭವದ ಪ್ರಕಾರ ನಾವು ನಾನು ಜೀವನದಾಗ ಕಾಂಗ್ರೆಸ್ ವಿರುದ್ಧ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ 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 ನಾನು ಸಾಹೇಬ್ರೆ, ನಾನು ಈ ವೇದಿಕೆ ಮೇಲೆ ಬಂದು ಕುಂತಿರೋದು ಮೊದಲನೇದು ನೀವು ಎಲ್ಲರೂ ಮೀಡಿಯಾದವ್ರು ನೋಡಿದ್ರಿ, ನಿಮ್ಗೆಲ್ಲರೂ ಗೊತ್ತಿದೆ. ನಾನು ನಮ್ಮ ಜೀವನದಲ್ಲೇ ಮೊದಲನೇ ನಿಮ್ಮ ಪ್ರೆಸ್ ಮೀಟ್ನಲ್ಲಿ ಬಂದಿರೋದು ನಮ್ಮ ಮೊದಲನೇ. ನಾನು ಮೊದಲನೇದು ಈ ವೇದಿಕೆ ಇಲ್ಲ. ಬಟ್ ಈಗ ನಮ್ಮದು ಏನಂತ ನಂತರ ಏನೋ ಒಂದು ಮಾದಿಗ ಸಮುದಾಯಗಳಿಗೆ 101 ಜಾತಿ ಸಮುದಾಯಗಳಿಗೆ ಒಂದು ದೊಡ್ಡ ಏನೋ ಭರವಸೆ ಬರುತ್ತೆ. ಇಲ್ಲೊಂದು ಏನೋ ಸಂವಿಧಾನಕ್ಕೆ ತಿದ್ದುಪಡಿಯಾಗಿ ಎಲ್ಲ 101 ಜಾತಿಗಳಿಗೆ ಒಂದು ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಒಳಗಡೆ ಇದ್ದೀವಿ. ಅದು ಯಾವುದೂ ಕೂಡ ಆಗಲೇ ಇಲ್ಲ. ಕೊನೆಗೆ ಅವರು ಸಮಿತಿ ಅಂತ ಮಾಡಿದರು. ಆ ಸಮಿತಿ ಒಳಗಡೆ ಒಂದು ಅಂಶನೂ ಕೂಡ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಯಾವ ಅಂಶಗಳಿಲ್ಲ. ಏನೋ ವಿಶೇಷ ಪ್ಯಾಕೇಜನ್ನು ಮಾಡ್ತೀವಿ ಅನ್ನುವಂಥ ಅಂಶಗಳನ್ನು ಬಿಟ್ಟರೆ ಇನ್ಯಾವುದನ್ನು ಕೂಡ ನಾವು ಮಾಡಲಿಲ್ಲ. ಆಯಿತು, ಅದೇ ಸಂದರ್ಭದಲ್ಲಿ ಇಲ್ಲಿ ಏನೋ ಡಬಲ್ ಮಿಂಜನ್ ಸರ್ಕಾರ ಇತ್ತು. ರಾಜ್ಯದಲ್ಲಿ BJP ಸರ್ಕಾರ ಇತ್ತು, ಅದೇ ರೀತಿಯಲ್ಲಿ ಕೇಂದ್ರದಲ್ಲೂ ಕೂಡ BJP ಸರ್ಕಾರ ಇತ್ತು. ಅವರಿಗೆ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಹುಡುಕಬೇಕು ಅಥವಾ ಕಾಳಜಿ ಇದ್ದಿದ್ದರೆ ಇವತ್ತು ಅವರು ಪಾರ್ಲಿಮೆಂಟ್ರಿಯಲ್ಲಿ ಏನು ಇವರು ಕಳಿಸಿದ್ರು, ಅದೇ ಸರ್ಕಾರ BJP ಸರ್ಕಾರದವರೇ ರಾಜ್ಯದಲ್ಲಿದ್ದರು, ಅವರು ಅಮೆಂಡ್ಮೆಂಟಿಗೆ ಕಳಿಸಿದ್ರು ಅಲ್ಲಿಗೆ. ಅದನ್ನು ತಿರಸ್ಕಾರ ಮಾಡಿದ್ರು. ಅವರು ತಿರಸ್ಕಾರ ಮಾಡಿ ಇಲ್ಲಿ ಬಂದು ತೆಲಂಗಾಣದಲ್ಲಿ ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ಸುಳ್ಳು ಭರವಸೆಯನ್ನು ಕೊಟ್ಟೋದ್ರು. ಹಂಗಾಗಿ ದೊಡ್ಡ ಮೋಸ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಮಾದಿಗ ಸಮುದಾಯಗಳು ಸಂಪೂರ್ಣವಾಗಿ BJPಗೆ ಸಾರೆ ವೋಟ್ ಹಾಕ್ತಾ ಇದ್ದಾರಾ ಅನ್ನುವಂಥದ್ದು ಏನು ಇದೆಯೋ ಅದು ಭಾಳ ಅತ್ಯಂತ ಸುಳ್ಳು. ಹಾಗಾಗಿ BJPಯವರು RSSನವರು ಮೋದಿಯವರನ್ನ ಹೋಗಿ ಕೇಳಬೇಕಾಗಿದೆ. ನಾವು ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ ಇದಕ್ಕೆ ತಿದ್ದುಪಡಿ ಮಾಡಂತ ನಾವು ಈಗಾಗಲೇ ಶಿಫಾರಸು ಮಾಡಿದ್ದೀವಿ. ಅದನ್ನು ಮಾಡಿ ಕಳಿಸ್ರಂತ ಹೇಳ್ಬೇಕು. BJPಯವರು ಅದನ್ನು ಮಾಡಲೇ ಇಲ್ಲ. ಅಲ್ಲಿ ಕೇಂದ್ರದಲ್ಲಿ ನಮ್ಮ ಮಂತ್ರಿನೇ ಇದ್ದಾರೆ, ಯಾರು ನಾಣಸ್ವಾಮಿ, ಸಮಾಜ ಕಲ್ಯಾಣ ಮಂತ್ರಿ. ಅವರು ಕೂಡ ಇಲ್ಲ, ಇದು ಪ್ರಸ್ತಾವನೆ ಇಲ್ಲ ಕೇಂದ್ರ ಸರ್ಕಾರದ ಮುಂದೆ ಅಂತ ಹೇಳಿದ್ರು. ಇಲ್ಲ, ಇದನ್ನು ತರ್ತುವಂಥ ಒಂದು ಸಾರಿ ಗೊಂದಲಗಳ ವಿಚಾರಗಳನ್ನು ಹೇಳಿ ಸಂಪೂರ್ಣವಾಗಿ ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕಲಿಲ್ಲ. ಮತ್ತು ಎರಡನೇದು, ಖಂಡಿತವಾಗಲೂ ಇಲ್ಲಿ ಮೀಸಲಾತಿ ಒಳಗಡೆ ಒಂದು ದ್ವೇಷವನ್ನು ತುಂಬುವಂಥ ಕೆಲಸವನ್ನು ಮಾಡಿದರು ಅವರು. ಅರೆ ಇಲ್ಲಿ ಏನು ಮಾದಿಗರ ಮುನ್ನಡೆ ಹೆಸರಿನಲ್ಲಿ ಇಡೀ ರಾಜ್ಯದಾದ್ಯಂತ ಸಮಾವೇಶ ಮಾಡಿ, ಅರೆ ಅವರು ಸರ್ಕಾರ ಇದೆ, ಮೋದಿ ಒಂದು ಮಾತು ಹೇಳಿದ್ರೆ ಅಮೆಂಡ್ಮೆಂಟ್ ಆಗೋಗ್ಬಿಡುತ್ತೆ ಪಾರ್ಲಿಮೆಂಟ್ರಿ ಒಳಗಡೆ. ಅವ್ರು ಯಾಕೆ ಇಲ್ಲಿಗೆ ಬರ್ಬೇಕು? ಜಿಲ್ಲೆಗಳಲ್ಲಿ ಬಂದು ಮಾದಿಗರನ್ನ ಜಾಗೃತಿಗೊಳಿಸ್ತೀವಿ, ಮಾದಿಗರಿಗೆ ನ್ಯಾಯ ಕೊಡ್ತೀವಿ ಅಂತ ಯಾಕೆ ಕೇಳಬೇಕಾಗಿದೆ? ಹೋಗಲಲ್ಲಿ ಪಾರ್ಲಿಮೆಂಟಲ್ಲಿ ಹೋಗಿ ಕೂತ್ಕೊಂಡು ತಮ್ಮ ಸರ್ಕಾರ ಇದೆ ಮಾಡ್ಕೊಂಡು ಬರಲಿ. ಇಲ್ಲಿ ಈ ನಾಟಕಗಳನ್ನು ಯಾಕೆ ಮಾಡ್ತಾ ಇದ್ದಾರೆ? ಇಲ್ಲಿ ಯಾಕೆ ಈ ರೀತಿಯ ಮೋಸದಾಟಗಳನ್ನು ಯಾಕೆ ಮಾಡ್ತಾ ಇದ್ದಾರೆ ಈ BJP ಮತ್ತು RSS ಸಂಘ ಪರಿವಾರದವರು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಅವ್ರಿಗೆ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಅಲ್ಲಿ ಹೋಗಿ ಮಾಡಿಸ್ಕೊಂಡು ಬರಲಿ, ಬಂದು ಇಲ್ಲಿ ನೀವು ಓಟುಗಳನ್ನು ಕೇಳಿ. ಹಾಗಾಗಿ ನೀವು ಮೋಸ ಮಾಡ್ಯಾರ. 10 ವರ್ಷದಲ್ಲಿ ಒಂದು ದಿನವೂ ಕೂಡ ಇದ್ರ ಬಗ್ಗೆ ಮಾತಾಡಿಲ್ಲ, ಇದ್ರ ಬಗ್ಗೆ ಪ್ರಸ್ತಾವನೆ ಗೊತ್ತಿಲ್ಲ ಆತನಿಗೆ, ಮೋದಿಗೆ. ಒಳ ಮೀಸಲಾತಿ ಅನ್ನೋಂಥದ್ದು ಏನಂತೂ ಕೂಡ ಗೊತ್ತಿಲ್ಲ. ಇಲ್ಲಿ ಬಂದು ಇದ್ದಕ್ಕಿದ್ದಂಗೆ ಏನೋ ತೆಲಂಗಾಣದಲ್ಲಿ ರಾಜಕೀಯ ಲಾಭಕ್ಕೋಸ್ಕರ ಬಂದು ಮಾದಿಗರ ಸಮಾವೇಶದಲ್ಲಿ ಭಾಗವಹಿಸಿ ಮಾದಿಗರಿಗೂ ಅನ್ಯಾಯ ಮಾಡಿತ್ತು. ಮಾದಿಗರಿಗೆ ಭಾಳ ದೊಡ್ಡ ಮೋಸ ಮಾಡಿದ್ದ ಸಂದರ್ಭದಲ್ಲಿ. ಅದಾದ ನಂತರನೂ ಕೂಡ ಕೊನೆಗೆ ಮತ್ತೆ ಏನು ಸುಪ್ರೀಂ ಕೋರ್ಟ್ ಕಡೆ ಇವರ ಬೆರಳನ್ನು ತೋರಿಸಿದ್ರು. ಸುಪ್ರೀಂ ಕೋರ್ಟಲ್ಲಿ ಆಗುತ್ತೆ, ನಾವು ಮಾಡಿಸ್ತೀವಿ ಅನ್ನುವಂಥ ಒಂದು ಸುಳ್ಳುಗಳನ್ನು ಹೇಳ್ಕೊಂಡು. ಹಾಗಾಗಿ ಮೂಲತಃ RSS ಮತ್ತು ಸಂಘ ಪರಿವಾರ BJPಯ ಸಿದ್ಧಾಂತವಾಗಿರೋದ್ರಿಂದ, ಅಸಮಾನ ಸಿದ್ಧಾಂತ ಆಗಿರೋದ್ರಿಂದ, ಮೀಸಲಾತಿಯನ್ನು ವಿರೋಧಿಗಳಾಗಿರೋದ್ರಿಂದ ಇವರು
ಸಮಾನತೆ ವಿರೋಧಿಗಳಾಗಿರೋದ್ರಿಂದ ಇವರು ಯಾವತ್ತೂ ಕೂಡ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಪರವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಸಂವಿಧಾನವನ್ನು ನಾಶ ಮಾಡ್ತಾರೆ, ಅದರ ಮೂಲಕ ಮತ್ತೆ ಸನಾತನವಾದವನ್ನು ಸ್ಥಾಪಿಸುವಂಥ ಬಹುದೊಡ್ಡ ಕುತಂತ್ರವನ್ನು ಈ ಮೋದಿ ಸರ್ಕಾರ ಮತ್ತು BJP ಸರ್ಕಾರ, RSS ಸರ್ಕಾರ ಮಾಡ್ತಾ ಇದೆ. ಹಂಗಾಗಿ ಅತ್ಯಂತ ವಿಷಕಾರಿಯಾದಂಥ RSS ಇದರ ಹಿನ್ನೆಲೆ ಇದೆ. ಹಾಗಾಗಿ ಇಡೀ ಮಾದಿಗ ಸಮುದಾಯಗಳನ್ನು ಮತ್ತೊಮ್ಮೆ ಇಲ್ಲಿ ಕರ್ನಾಟಕದಲ್ಲಿ ವೋಟ್ ಬ್ಯಾಂಕ್ ಮಾಡಿಕೊಳ್ಳೋದಕ್ಕೆ, ಅವರನ್ನು ಮತ್ತೊಮ್ಮೆ ಮೋಸಕ್ಕೆ ಗುರಿಪಡಿಸುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಕರ್ನಾಟಕದಲ್ಲಿ ಮಾದಿಗರು, ವಲಯರು ಮತ್ತು ಆ ಸಂಬಂಧಿತ ಜಾತಿಗಳು, ತ್ರಿಮಸ್ತರು, ಅಲೆಮಾರಿಗಳು, ನಾವು 101 ಜಾತಿ ಸಮುದಾಯಗಳು ಒಂದಾಗಿ ಇವತ್ತು ಕರ್ನಾಟಕದಲ್ಲಿ BJPಯನ್ನು ಕಡಾಖಂಡಿತವಾಗಿ ಸೋಲಿಸ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಈಗಾಗಲೇ ಎಲ್ಲ ಕಡೆ ನಾವು ಹೇಳ್ತಾ ಬಂದಿದ್ದೀವಿ. ಇಲ್ಲೂ ಕೂಡ ನಾವು ಅದನ್ನೇ ಹೇಳ್ತಿದ್ದೀವಿ. ಹಾಗಾಗಿ ಏನು 25 ಜನ MP ಗಳು ಏನು ಕಳೆದ ಸಾರಿ ಗೆದ್ದೋಗಿದ್ರು, ಇದ್ರ ಬಗ್ಗೆ ಒಂದು ಮಾತಾಡಿಲ್ಲ. ಮೀಸಲಾತಿ ಉಳಿಸೋದ್ರ ವಿಚಾರದಲ್ಲಿರಲಿ, ಸಂವಿಧಾನ ಉಳಿಸೋ ವಿಚಾರದಲ್ಲಿರಲಿ, ಮೋದಿಯವ್ರನ್ನ ಬಹಿರಂಗವಾಗಿ ಸಮುದಾಯದ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಒಂದು ದಿನವೂ ಕೂಡ ಇವರು ಪ್ರಯತ್ನ ಮಾಡಿಲ್ಲ ಪಾರ್ಲಿಮೆಂಟಲ್ಲಿ. ಹಾಗಾಗಿ ಇವ್ರನ್ನ ಯಾಕೆ ಗೆಲ್ಲಿಸಬೇಕಾಗಿದೆ, ಇವರು ನಮ್ಮ ಪರವಾಗಿಲ್ಲ ಅನ್ನುವಂಥದ್ದನ್ನು ಕಡಾಖಂಡಿತವಾಗಿ ಹೇಳ್ತಿದ್ದೀವಿ. ಈ ಸಾರಿ ಖಂಡಿತವಲ್ಲೂ ರಾಜ್ಯದಲ್ಲಿ BJPಯನ್ನು ಹೀನಾಯವಾಗಿ ನಾವು ಸೋಲಿಸ್ತೀವಿ. ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, OBCಗಳು ಕೂಡ ನಾವು ಒಂದಾಗಿ ಈ ಒಂದು ಕರೆಯನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಒಳ್ಳೆಯ ಶಿಕ್ಷಿತ ವಕೀಲರಾಗಿದ್ದಾರೆ, ವಿದ್ವಾಂಸರಾಗಿದ್ದಾರೆ. ಅವ್ರ ತಂದೆಯವ್ರ ಜೊತೆ ಕೆಲಸ ಮಾಡಿ ಅನುಭವ ಪಡೆದಿದ್ದಾರೆ, ಅವ್ರ ತಾತನ ಜೊತೆ ಕೆಲಸ ಮಾಡಿ ಅನುಭವ ಪಡೆದಿದ್ದಾರೆ. ಅವರು ವಿದ್ವಾನ್ ಇರೋದ್ರಿಂದ ಅವ್ರಿಗೆ ಬೀದರ್ ಜಿಲ್ಲೆಯ ಜನ 10 ವರ್ಷ ನಮ್ಮ ಖೂಬಾ ಸಾಹೇಬ್ರು ನೋಡಿವಿ. ಅವ್ರ ಅಭಿವೃದ್ಧಿ ಎಷ್ಟರ ಮಟ್ಟಿಗಿದೆ ಎಂಬುದನ್ನು ನಾವು ನೋಡಿಕೊಂಡು ಇವತ್ತು ಬೇಸತ್ತು ನಾವು ಈ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ಬೆಂಬಲ ಕೊಡ್ತಾ ಇದ್ದೇವೆ ಅಂತ ಎಲ್ಲ ಜನನೂ ಹೇಳ್ತಾ ಇದೆ. ನಮ್ಮ ಸಮಾಜನೂ ಕೂಡ ಹೇಳ್ತಾ ಇದೆ, ಸಮಾಜನೂ ಕೂಡ ಬೆನ್ನೆಲುಬಾಗಿ ನಿಂತ್ಕೊಂಡಿದೆ. ಗೆದ್ದು ಬರ್ತಾರೆ. ಪಾರ್ಲಿಮೆಂಟ್ನಲ್ಲಿ ಅತಿ ಚಿಕ್ಕ ವಯಸ್ಸಿನ ಸಂಸತ್ ಸದಸ್ಯರಂದ್ರೆ ಸಾಗರ್ ಈಶ್ವರ್ ಖಂಡ್ರೆ ಆಗ್ತಾರ ಅಂಥೇಳಿ ಇದು ಇವತ್ತೇ ಬರ್ಕೊಡ್ರಿ. ಸಾಗರ್ ಈಶ್ವರ್ ಖಂಡ್ರೆ ಅವ್ರಿಗೆ ಖಂಡಿತವಲ್ಲ ನಾವೆಲ್ಲರೂ ಕೂಡ ಒಕ್ಕೊರಳಿನಿಂದ 101 ಜಾತಿ ಪರಿಶಿಷ್ಟರಲ್ಲಿ ಬರುವಂಥ 101 ಜಾತಿ ಸಮುದಾಯಗಳು ಐಕ್ಯತೆಯಿಂದ ಅವರನ್ನು ಅತ್ಯಂತ ಬಹುಮತದಿಂದ ಗೆಲ್ಲಿಸುವಂಥ ಒಂದು ಪ್ರಾಮಾಣಿಕವಾದಂಥ ಕೆಲಸಗಳನ್ನು ನಾವು ಈ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಈಗಾಗಲೇ ಆ ಸಮುದಾಯಗಳಿಗೆ ನಾವು ಕರೆಯನ್ನು ಕೊಟ್ಟಿದ್ದೀವಿ, ಮನವಿಯನ್ನು ಕೂಡ ಮಾಡಿಕೊಂಡಿದ್ದೀವಿ. ಈಗಾಗಲೇ ತಾಲೂಕು ವೈಸ್ ಸಭೆಗಳು ನಡೀತಾ ಇದ್ದಾವೆ. ಬಹುಶಃ ನಾವು ಬೀದರು ಮತ್ತು ಗುಲ್ಬರ್ಗ 2 ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಾಲೂಕು ವೈಸು ಸಭೆಗಳನ್ನು, ಜಾಗೃತಿ ಸಮಾವೇಶಗಳನ್ನು ಮಾಡ್ತಾಯಿದ್ದೀವಿ. ಬಹುಶಃ 2ನೇ ತಾರೀಕು ಜಿಗ್ನೇಶ್ ಮೇವಾನಿಯವರನ್ನು ಒಂದು ದೊಡ್ಡ ಮಟ್ಟದ ಸಮಾವೇಶ ಮಾಡಬೇಕು, ಅವ್ರನ್ನ ಕರೆದು ಅನ್ನುವಂಥದ್ದು ಕೂಡ ಉದ್ದೇಶ ಇದೆ. ಆ ಒಂದು ಪ್ರಯತ್ನದಲ್ಲೂ ಕೂಡ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ಜಿಗ್ನೇಶ್ ಮೇವಾನಿ ಅಂತ ಅವರು ಗುಜರಾತ್ ಇಲ್ಲಿ ಕಮಲಾಪುರಲ್ಲಿ ಅನ್ನುವಂಥದ್ದು, ಅದು ಇವತ್ತು ತೀರ್ಮಾನ ಆಗುತ್ತೆ, ಚರ್ಚೆ ಒಂದು ಸ್ಪಷ್ಟವಾಗಿ ಆಗುತ್ತೆ. ಬಟ್ ಈಗಾಗಲೇ ನಾವು 24 ಜಿಲ್ಲೆಗಳನ್ನು ಪ್ರವಾಸ ಮಾಡಿ ಇವತ್ತು ನಾವು ಬೀದರ್ಗೆ ಬಂದಿದ್ದೀವಿ. 24 ಜಿಲ್ಲೆಯಲ್ಲೂ ಈ ಎಲ್ಲ 101 ಜಾತಿ ಸಮುದಾಯಗಳನ್ನು ಸಭೆ ಸೇರಿಸಿ ಅವರ ಅಭಿಪ್ರಾಯಗಳನ್ನು ತೆಕ್ಕೊಂಡು, ಖಂಡಿತವಾಗ್ಲೂ ಕಾಂಗ್ರೆಸ್ ವಿರುದ್ಧದ ಒಂದು ಏನೋ ಅಸಮಾಧಾನ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅಸಮಾಧಾನ ಇದೆ, ಬೇರೆ ರೀತಿಯ ಸ್ವಲ್ಪ ಸಿಟ್ಟಿದೆ. ಆದರೆ ನಮಗೆ ಈ ಸಂದರ್ಭದಲ್ಲಿ BJPಯನ್ನು ಸೋಲಿಸೋದು ಬಿಟ್ಟರೆ, ಅಥವಾ ಕಾಂಗ್ರೆಸ್ಸು ನಮಗೆ ಭಾಳ ಎಲ್ಲನೂ ಮಾಡಿಬಿಟ್ಟಿದೆ ಅಂತ ಕೂಡ ಹೇಳ್ತಾ ಇಲ್ಲ. ಆದರೆ ಕಾಂಗ್ರೆಸ್ಸಿಗೆ ಇನ್ನೂ 3 ವರ್ಷ 4 ವರ್ಷ ಅಧಿಕಾರದ ಅವಧಿ ಇದೆ. ನಾವು ಆ ಕೆಲಸವನ್ನು ಮಾಡಿಸ್ತೀವಿ ಸಮುದಾಯಗಳ ಪರವಾಗಿ. ಮತ್ತು ಕಾಂಗ್ರೆಸ್ನಲ್ಲೂ ಕೂಡ ಆಗಿರ್ತಕ್ಕಂಥ ಕೆಲವೊಂದು ಏನು ನಮಗೆ ಅನ್ಯಾಯಗಳಾಗಿದ್ದಾವೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಜೊತೆ ಕೂತ್ಕೊಂಡು, ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಕೂತ್ಕೊಂಡು ಸರಿಪಡಿಸ್ಕೊಳ್ತೀವಿ. ಆದರೆ ಇದು ನಮಗೆ ಚಾರಿತ್ರಿಕವಾದಂಥ ಬಹುದೊಡ್ಡ ಅನ್ಯಾಯ ನಡೀತಿದೆಯಲ್ಲ, ಇಡೀ ಶೋಷಿತ ಸಮುದಾಯಗಳಿಗೆ ಸಂವಿಧಾನವನ್ನು ಏನು ದುರ್ಬಳಕೆ ಮಾಡಿಕೊಳ್ಳುವುದು, ಸಂವಿಧಾನವನ್ನು ದುರ್ಬಲಗೊಳಿಸುವಂಥದ್ದು, ಅದನ್ನು ನಾಶ ಮಾಡುವಂಥದ್ದು ಏನು ಇವತ್ತು ಪ್ರಯತ್ನ ನಡೀತಿದೆ, ಅದನ್ನು ಖಂಡಿತವಾಗಲೂ ನಾವು ಯಾವುದೇ ಶೋಷಿತ ಸಮುದಾಯಗಳು ಅದಕ್ಕೆ ಅಂಥ ಒಂದು ದುರಂತಕ್ಕೆ ನಾವು ಅವಕಾಶನೇ ಕೊಡಲ್ಲ ಕರ್ನಾಟಕದಲ್ಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ.